ಯೋಗ ತತ್ವಗಳಲ್ಲಿ ಒಂದು ತತ್ವ, ನಾವು ಪ್ರತಿದಿನ ಊಟ ಮಾಡುವುದಕ್ಕೂ ಸಣ್ಣ ಅಥವಾ ದಪ್ಪ ಇರೋದಕ್ಕೂ ಸಂಬಂಧ ಇಲ್ಲ. ಇದು ಹೇಗೆ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಎಷ್ಟು ಊಟವನ್ನು ತಿಂತಾನೆ ಅಥವಾ ಅದಕ್ಕೆ ಅನುಗುಣವಾಗಿ ಸಣ್ಣ ಇದ್ದಾನ ಅಥವಾ ದಪ್ಪ ಇದ್ದಾನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬರೋದಿಲ್ಲ. ಇಲ್ಲಿ ಸಣ್ಣಕ್ಕೆ ಇರುವಂಥವರು ಊಟವನ್ನು ಕಮ್ಮಿ ತಿನ್ನುವಂಥದ್ದು ಅಥವಾ ದಪ್ಪಕ್ಕಿರೋರು ಹೆಚ್ಚಿಗೆ ತಿಂತಾರೆ ಅನ್ನೋದು ಬರೋದಿಲ್ಲ. ಇಲ್ಲಿ ಕೆಲವೊಂದು ಬಾರಿ ನಾವು ನೋಡ್ತೇವೆ, ಯಾರೋ ಸಣ್ಣಕ್ಕಿರ್ತಾರೆ, ತುಂಬ ಊಟವನ್ನು ಮಾಡ್ತಾರೆ. ಆಗ ಕೆಲವರು ಹಾಡ್ಕೊಳ್ಳೋವಂಥದ್ದು ಮಾಡ್ತಾರೆ, ನೋಡೋಕ್ಕೆ ಸಣ್ಣಕ್ಕೆ ಕಡ್ಡಿ ಹೆಂಗಿದ್ರೆ ಎಷ್ಟು ಊಟ, 3 ಜನದಷ್ಟು ಊಟ ಮಾಡ್ದ, 2 ಜನದಷ್ಟು ಊಟ ಮಾಡ್ದ ಅಂತಂತ. ಅದೇ ಕೆಲವ್ರ ಮನೆಗಳಲ್ಲಿ ಸಾಧಾರಣವಾಗಿ ನೋಡ್ತಾ ಇರ್ಬೋದು, ಕೆಲವರು ದಪ್ಪ ಇರ್ತಾರೆ. ಸೊ ಆ ಒಂದು ಮಿಡ್ಲ್ ಏಜ್ ಬಂದಾಗ ಒಂದು ಸ್ವಲ್ಪ ದಪ್ಪ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಅವರು ಊಟನೇ ಸರಿಯಾಗಿ ಮಾಡ್ತಾ ಇರಲ್ಲ, ಸ್ವಲ್ಪ ಊಟ ಮಾಡ್ತಾ ಇರ್ತಾರೆ. ಒಂದು ಚಿಕ್ಕ ಮಕ್ಕಳು ಊಟ ಮಾಡೋಷ್ಟು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವು ಊಟ ಮಾಡೋದಕ್ಕೂ ಅವರ ಒಂದು ದೇಹದಾಢ್ಯ ಏನಿರ್ತದೆ ಅದಕ್ಕೂ ಸಂಬಂಧನೇ ಇರೋದಿಲ್ಲ. ಇದು ಯಾಕೆ, ಹೇಗೆ ಇದು ಸಾಧ್ಯ, ಇದು ಹೇಗೆ ಆಗುತ್ತೆ, ನಾವು ಊಟ ತಿನ್ನೋದಕ್ಕೂ ಮತ್ತು ನಾವು ಸಣ್ಣ ಅಥವಾ ದಪ್ಪ ಇರೋದಕ್ಕೂ ಸಂಬಂಧ ಏನು ಅಂತ ಮೂಲ ತತ್ವವನ್ನು ಹುಡುಕ್ತಾ ಹೋದರೆ ಇಲ್ಲಿ ನಿಮಗೆ ಪ್ರಮುಖವಾದ ಕಾರಣವನ್ನು ತಿಳಿಯುತ್ತೆ. ನಾವು ಊಟವನ್ನು ಮಾಡ್ತೀವಿ, ಎಷ್ಟು ಊಟವನ್ನು ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಊಟವನ್ನು ಮಾಡುವ ವಿಧಾನ ಹೇಗಿದೆ, ಊಟ ಮಾಡುವ ವಿಧಾನದಲ್ಲಿ ಮತ್ತು ಅನಂತರದಲ್ಲಿ ಅದನ್ನು ನಾವು ಇರುವಂಥ ವಿಧಾನ ಏನಿದೆ ಅನ್ನೋದ್ರ ಮೇಲೆ ನಾವು ಸಣ್ಣಕ್ಕಿರ್ತೀವ ಅಥವಾ ದಪ್ಪ ಇರಬೇಕಾ, ಅಥವಾ ಬೊಜ್ಜು ಇದೆಯಾ ಇಲ್ವಾ, ಅಥವಾ ಬೊಜ್ಜು ಕರಗುತ್ತಾ, ಬೊಜ್ಜು ಬರಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ನೀವು ಎಲ್ಲಿ ಬೇಕಾದ್ರೂ ಎಕ್ಸ್ಪೆರಿಮೆಂಟನ್ನು ಮಾಡಿ. ಯಾರಾದರೂ ಅಥವಾ ಹೆಣ್ಣೆ ಆಗಿರಲಿ ಅಥವಾ ಗಂಡೆ ಆಗಿರಲಿ ಸಣ್ಣಕ್ಕೆ ತೆಳ್ಳಗೆ ಇದ್ದಾರೆ ಅಂತಂದರೆ ಅವರನ್ನು ನೀವು ನಿಶ್ಚಯವಾಗಿ ಹೇಳ್ಬೋದು, ಅವರು ಮಲಗಬೇಕಾದ್ರೆ ಬೋರ್ಲಾಗಿ ಅಂದರೆ ಅಡ್ಡಲವಾಗಿ ಕಾಲನ್ನು ಮಡಚಿ ಮಲಗ್ತಾರೆ ಅನ್ನೋದನ್ನು ನೀವು ನೇರವಾಗಿ 100% ಗ್ಯಾರಂಟಿಯಾಗಿ ಹೇಳ್ಬೋದು. ಅವರ ಮಲಗುವ ಸ್ಥಿತಿ ಹೇಗೆ ಅಂತ ನಾವು ನೋಡದೇ ಇದ್ರೂ ಕೂಡ ಅವರು ಸೈಡಿಗೆ ತಿರುಗಿ ಕಾಲನ್ನು ಮಡಚಿ ಮಲಗ್ತಾರೆ ಪ್ರತಿನಿತ್ಯ ಅನ್ನೋದನ್ನು ಸ್ಟ್ರೈಟಾಗಿ 100% ಪಕ್ಕಾ ಹೇಳ್ಬೋದು. ಇದು 100% ಅನ್ವಯ ಆಗುತ್ತೆ. ಆದರೆ ಒಂದೇ ಒಂದು 0.001% ಅನ್ವಯ ಆಗೋಲ್ಲ. ಯಾರಿಗೆ ಅಂದರೆ ಆರೋಗ್ಯದ ಸ್ಥಿತಿ ಸರಿ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ, ಆರೋಗ್ಯವೇ ಸರಿ ಇಲ್ಲ, ಏರುಪೇರು ಇದ್ದಂಥ ಸಂದರ್ಭದಲ್ಲಿ, ಅದರಲ್ಲಿ ಅವರ ಆರೋಗ್ಯದಲ್ಲಿ ಯಾವುದೋ ಪ್ರಮುಖ ದೋಷ ಇದೆ, ಅಂಗಗಳ ದೋಷ ಇದೆ, ಅಥವಾ ಯಾವುದೋ ಒಂದು ಪ್ರಮುಖ ಸಮಸ್ಯೆ ಇದೆ ಅಂತ ಅನ್ನೋರನ್ನ ಹೊರತುಪಡಿಸಿ ನೀವು ಮಿಕ್ಕ ಎಲ್ಲರಿಗೂ ಕೂಡ ಈ ಒಂದು ತತ್ವವನ್ನು ಅನ್ವಯ ಮಾಡ್ಬೋದು. ಅವರು ಸಣ್ಣಕ್ಕಿದ್ದಾರೆ ಅನ್ನೋದು ಅವರು ಮಲಗುವ ವಿಧಾನದ ಮೇಲೆ ಅನ್ವಯ ಆಗಿರುತ್ತೆ. ಸೊ ಹಾಗಾಗಿ ಅವರು ಎಷ್ಟು ಊಟ ಮಾಡ್ತಾರೆ ಅನ್ನೋದ್ರ ಮೇಲೆ ಇಲ್ಲಿ ಅನ್ವಯ ಆಗೋದಿಲ್ಲ. ಸೊ ಇದು ಎಲ್ಲರಿಗೂ ಕೂಡ ಈ ಒಂದು ತತ್ವ ಎಣ್ಣೆ ಆಗಿರಲಿ ಗಂಡೆ ಆಗಿರಲಿ ಅನ್ವಯ ಆಗುತ್ತೆ. ಇನ್ನು ಕೆಲವರು ಹೇಳ್ಬೋದು, ಮದುವೆ ಆದ ನಂತರದಲ್ಲಿ, ಮದುವೆಗಿಂತ ಮೊದಲು ಹುಡುಗಿನೋ ಅಥವಾ ಹುಡುಗನೋ ಸಣ್ಣ ಇದ್ದಾರೆ, ಮದುವೆ ಆದಮೇಲೆ ಸರ್ ಹೋಗ್ತಾರೆ ಬಿಡಿ ಅನ್ನೋ ಒಂದು ಕೆಲವೊಂದು ನಾಣ್ಣುಡಿ ಆಗಿರ್ಬೋದು, ಅಂಶವನ್ನು ಆಗ್ಬೋದು, ಇದನ್ನು ನೀವು ಕೇಳಿರ್ಬೋದು. ಇದು ಹೇಗಪ್ಪ, ಮದುವೆಗಿಂತ ಮೊದಲು ಸಣ್ಣ ಇರೋರು ಮದುವೆ ಆದಮೇಲೆ ದಪ್ಪ ಆಗೋಗ್ತಾರೆ, ಅದು ಹೇಗೆ ಸಾಧ್ಯ ಅಂತ ಅನ್ಬೋದು. ಅದು ಕೂಡ ಅವರು ಮಲಗುವ ವಿಧಾನದ ಮೇಲೆ ಹೋಗುತ್ತೆ. ಮದುವೆಗಿಂತ ಮೊದಲು ಅವರು ಸೈಡಿಗೆ ತಿರುಗಿ ಕಾಲನ್ನು ಕೊಕ್ಕರಿಸಿ ಮಲಗ್ತಾ ಇದ್ದರಿಂದ ಸಣ್ಣ ಇರ್ತಾರೆ. ಮದುವೆ ನಂತರದಲ್ಲಿ ದಪ್ಪ ಹಾಕ್ತಾರೆ ಅಂತಂದರೆ ಅದಕ್ಕೆ ಒಂದು ಕಾರಣ ಇಷ್ಟೇ, ಗಂಡು ಹೆಣ್ಣು ಇಬ್ಬರು ಒಟ್ಟಿಗೆ ಒಂದು ಕಡೆ ಸೇರೋದ್ರಿಂದ ಜಾಗನೂ ಕೂಡ ಅದು ಮಂಚ ತುಂಬ ವಿಶಾಲವಾಗಿ ಇಲ್ಲದೇ ಇರೋ ಅಥವಾ ಮಲಗುವ ಸ್ಥಳ ವಿಶಾಲವಾಗಿ ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ಅಥವಾ ಒಟ್ಟಿಗೆ ಮಲಗೋದ್ರಿಂದ ಅವರು ಕಾಲನ್ನು ಸ್ಟ್ರೈಟ್ ನೀಡಿ ಅಥವಾ ಮಲಗೋದ್ರಿಂದ ಸೊ ಹಾಗಾಗಿ ಸೈಡಿಗೆ ತಿರುಗಿ ಕಾಲನ್ನು ಕೊಕ್ಕರಿಸಿ ಮಲಗೋಕ್ಕೆ ಸಾಧ್ಯ ಅವಕಾಶಗಳು ಕಡಿಮೆ ಇರೋದರಿಂದ ಸೊ ಅದು ದಪ್ಪ ಆಗುವಂಥ ಸಾಧ್ಯತೆಗಳು ಅಲ್ಲಿ ಹೆಚ್ಚಿಗೆ ಕಂಡುಬರುತ್ತೆ. ಸೊ ಹಾಗಾಗಿ ಮದುವೆಗಿಂತ ಮೊದಲು ಸಣ್ಣ ಇದ್ದರು, ಅನಂತರದಲ್ಲಿ ದಪ್ಪ ಆದರು ಅಂತ ಅನ್ನೋದಕ್ಕೆ ಅದು ಮದುವೆ ಆಗಿದ್ದು ಮುಖ್ಯ ಅಲ್ಲ, ಇಲ್ಲಿ ಅವರು ಮಲಗುವ ವಿಧಾನ ಬದಲಾವಣೆ ಆಗಿರುವಂಥದ್ದು. ಸೊ ಇದು ಹೇಗೆ ಸಾಧ್ಯ, ಇದು ಒಂದೇ ಪಾಯಿಂಟನ್ನು ಇಟ್ಕೊಂಡು ಹೇಳ್ಬೋದಾ ಅಂತ ಅನ್ನೋದಕ್ಕೆ ನೋಡೋದಾದರೆ ಇನ್ನೂ ಹಲವಾರು ಉದಾಹರಣೆಗಳನ್ನು ನೋಡ್ಬೋದು. ಇಲ್ಲಿ ನಾವು ಮಲಗುವ ವಿಧಾನಕ್ಕೂ ಆಹಾರಕ್ಕೂ ಸಂಬಂಧ ಇಲ್ಲ, ಅಥವಾ ನಾವು ಸಣ್ಣ ಅಥವಾ ದಪ್ಪ ಇರೋದಕ್ಕೂ ಆಹಾರ ಪದ್ಧತಿಗೂ ಸಂಬಂಧ ಇಲ್ಲ ಅನ್ನೋದನ್ನು ನಾನು ಇಲ್ಲಿ ಖಚಿತಪಡಿಸಲಿಕ್ಕೆ ಇನ್ನೂ ಹಲವಾರು ಉದಾಹರಣೆಗಳನ್ನು ಒಂದೊಂದಾಗಿ ಕೊಡ್ತಾ ಹೋಗ್ತೇನೆ. ಈಗ ಉದಾಹರಣೆಗೆ, ಈಗ ಸಿಂಹ ಆಗಿರ್ಬೋದು, ಚಿರತೆ ಆಗಿರ್ಬೋದು. ಸೊ ಅವುಗಳು ನಾನ್ ವೆಜ್ಜನ್ನೇ ಊಟ ಮಾಡ್ತೇವೆ, ಮಾಂಸಾಹಾರಿಯನ್ನೇ ಊಟ ಮಾಡ್ತೇವೆ. ಆದರೆ ಅದು ಯಾವಾಗಲಾದರೂ ಸ್ಲಿಮ್ ಆಗಿರೋದನ್ನು ಬಿಟ್ಟು
ತುಂಬ ದಪ್ಪ ದಡುತಿಯಾಗಿ ಆಗಿದೆ ಅಂತ ಅನ್ನಿಸ್ತದ? ಇಲ್ಲ, ಖಂಡಿತ ಇಲ್ಲ. ದಪ್ಪ ಆಗಿ ಗಜಗಾತ್ರ ಆಗ್ಬೋದೇ ಹೊರತು, ಆದರೆ ಅದು ಎಷ್ಟೇ ಇದಾದರೂ ಕೂಡ ಅದು ಒಂದು ಸ್ಲಿಮ್ನೆಸ್ ಏನು ಮೇಂಟೈನ್ ಮಾಡಿರುತ್ತೆ, ಅದು ಹಾಗೆಯೇ ಇರುತ್ತೆ. ನಾನ್ ವೆಜ್ಜೇ ಊಟ ಮಾಡುತ್ತೆ. ಅದೇ ಜಿಂಕೆ ನೋಡಿ, ಅದು ನಾನ್ ವೆಜ್ಜನ್ನು ಮುಟ್ಟಲ್ಲ, ವೆಜ್ಜೆ ಅಂದರೆ ಬರೀ ಸಸ್ಯಾಹಾರಿಯಾಗಿರುತ್ತೆ, ಅದನ್ನು ಕೂಡ ಸ್ಲಿಮ್ ಆಗೇ ಇದೆ. ನಾಯಿ ವೆಜ್ಜನ್ನು ತಿನ್ನುತ್ತೆ, ನಾನ್ ವೆಜ್ಜನ್ನು ತಿನ್ನುತ್ತೆ, ಅದು ಕೂಡ ಸ್ಲಿಮ್ ಆಗೇ ಇರುತ್ತೆ. ಸೊ ಇವೆಲ್ಲ ಯಾಕೆ? ಮತ್ತು ಆನೆ, ಹಸು ಅಥವಾ ಎಮ್ಮೆ ಇವುಗಳನ್ನು ನೋಡಿ, ಅದು ದಪ್ಪವಾಗಿರುತ್ತೆ, ಅವು ನಾನ್ ವೆಜ್ ತಿನ್ನಲ್ಲ. ಯಾಕೆ? ಆ ಥರ ಆಹಾರ ತಿನ್ನೋದ್ರಿಂದಲೇ ನಾವು ದಪ್ಪ ಆಗೋದಾದರೆ, ಹುಲಿ, ಸಿಂಹ, ಚಿರತೆ ಇವೆಲ್ಲ ತುಂಬ ದಪ್ಪ ಆಗಿಬಿಡ್ಬೇಕಾಗಿತ್ತು, ಜಿಂಕೆ ಸಣ್ಣವಾಗಿ ಇರಬೇಕಾಗಿತ್ತು. ಸೊ ನಾನು ವೆಜ್ ತಿನ್ನೋದ್ರಿಂದ ಸಣ್ಣ ಆಗ್ತೀವಿ ಅಂತಂದರೆ ಜಿಂಕೆ ಸಣ್ಣ ಇದೆ, ಇವೆಲ್ಲ ದಪ್ಪ ಆಗಬೇಕಾಗಿತ್ತು. ಆನೆ, ಹಸು, ಎಮ್ಮೆ ಇವೆಲ್ಲನೂ ಸಣ್ಣ ಆಗಬೇಕಾಗಿತ್ತು. ಯಾಕೆ ಆಗ್ತಾಯಿಲ್ಲ ಅನ್ನೋದನ್ನ ನೋಡೋದಾದರೆ, ಇದು ನಾವು ತಿನ್ನುವ ಆಹಾರ, ಎಷ್ಟು ಪ್ರಮಾಣದ ಆಹಾರವನ್ನು ತಿಂತೇವೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಪಾಲಿಸುವ ವಿಧಾನ ಏನಿದೆ ಅದರ ಮೇಲೆ ಇದು ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಏನಕ್ಕೆ ಹುಲಿ, ಸಿಂಹ, ಚಿರತೆ, ಜಿಂಕೆ, ನಾಯಿ, ಬೆಕ್ಕು ಇವುಗಳೆಲ್ಲ ಸಣ್ಣನೇ ಇರ್ತವೆ ಅಂತಂದರೆ, ಅವು ಮಲಗುವ ವಿಧಾನ, ಅವು ಮಲಗಬೇಕಾದ್ರೆ ಕಾಲುಗಳನ್ನು ತಲೆಯ ಹತ್ರ ತಗೊಬಂದು ಸುರುಳಿಯಾಕಾರವಾಗಿ ಅಥವಾ ಕೊಕ್ಕರಿಸ್ಕೊಂಡು ಮಲಗ್ತವೆ. ಅದಕ್ಕೆ ಅವು ಸಣ್ಣ ಇದೆ, ಅದಕ್ಕೆ ಹೊಟ್ಟೆ ಬರೋದಿಲ್ಲ, ಬೊಜ್ಜು ಬರೋದಿಲ್ಲ. ಆದರೆ ಆನೆ, ಹಸು, ಎಮ್ಮೆ ಇವುಗಳನ್ನು ನೋಡಿ, ಆ ರೀತಿಯ ಒಂದು ಕಾಡು ಕೋಣ, ನೀರಾನೆ ಇವುಗಳನ್ನು ನೋಡಿ ಅವು ಮಲಗುವ ವಿಧಾನ, ಕಾಲುಗಳನ್ನು ಚಾಚ್ಕೊಂಡು ಮಲಗುತ್ತೆ, ಅದು ಕೊಕ್ಕರಿಸಿ ಮಲಗೋದಿಲ್ಲ. ಸೊ ಹಾಗಾಗಿ ಅದು ಅಷ್ಟು ದಪ್ಪಕ್ಕೆ ಕಾಣುತ್ತೆ. ಸೊ ನಾವು ಅಷ್ಟೇ, ನಾವು ಸ್ಟ್ರೈಟಾಗಿ ಮಲಿಕೊಳ್ಳೋವಂಥದ್ದು, ಬೋರ್ಲಾಗಿ ಸ್ಟ್ರೈಟಾಗಿ ಮಲಿಕೊಳ್ಳೋವಂಥದ್ದು. ಸೊ ಅದರಿಂದ ಹೊಟ್ಟೆ ದಪ್ಪ ಆಗುತ್ತೆ, ಬೊಜ್ಜು ಬರುತ್ತೆ. ಸೊ ಹಾಗೆಯೇ ದಪ್ಪ ಆಗ್ತೇವೆ ಹೊರತು ಹೊಟ್ಟೆ ಕರಗೋದಿಲ್ಲ ಮತ್ತು ಬೊಜ್ಜು ಕರಗೋದಿಲ್ಲ. ಅದೇ ನೀವು ಸೈಡಿಗೆ ತಿರುಗಿ ಕಾಲನ್ನು ಕೊಕ್ಕರಿಸಿ ಮಲಗಿ, ಆವಾಗ ನೀವು ಸ್ಲಿಮ್ ಹಾಗೆ ಆಗ್ತೀರಾ, ಬೊಜ್ಜು ಕರಗಲೇಬೇಕು, ಕರಗುತ್ತೆ. ಹೇಗೆ ಅಂತಂದರೆ, ಇದು ದಪ್ಪ ಇದ್ದೀನಿ, ಇದು ಒಂದೇ ದಿನದಲ್ಲಿ ಪ್ರಯತ್ನ ಮಾಡಲಿಕ್ಕಾಗತ್ತಾ ಅಂದರೆ ಖಂಡಿತ ಇಲ್ಲ. ಇದನ್ನು ಆ ರೀತಿಯಲ್ಲಿದ್ದಾಗ ಈ ಒಂದು ವಿಧಾನವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪವನ್ನೇ ಪ್ರಯತ್ನವನ್ನು ಮಾಡಿ. ಸೊ ಅದು ಬೊಜ್ಜು ಕರಗ್ತಾ ಬರುತ್ತೆ, ಕಾಲನ್ನು ಕೊಕ್ಕರಿಸಿ ನೀವು ಮಲಗುವಂಥ ಅಭ್ಯಾಸ ನಿಮಗೆ ಪ್ರಾರಂಭ ಆಗುತ್ತೆ, ನಿಮಗೆ ಸ್ಲಿಮ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಆ ನಂತರದಲ್ಲಿ ಇದು ನಿಮಗೆ ಅಭ್ಯಾಸ ಆದರೆ, ಪ್ರತಿದಿನ ಸ್ವಲ್ಪ ಹೊತ್ತಾದರೂ ಒಂದು ಅರ್ಧ ಗಂಟೆ ಆದರೂ ಮಲಗಿದ್ರೇ ನಿಮಗೊಂದು ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಸೊ ಅದು ಅಭ್ಯಾಸ ಆಗುತ್ತೆ. ಆವಾಗ ನೀವು ಯಾವಾಗಲೂ ಕೂಡ ಹೊಟ್ಟೆ ಬರೋದಿಲ್ಲ, ಬೊಜ್ಜು ಬರೋದಿಲ್ಲ, ಇದು ಸಣ್ಣ ಆಗಲಿಕ್ಕೆ ಸಾಧ್ಯ. ಈ ಒಂದು ಅಭ್ಯಾಸವನ್ನು ನಾವು ಮನುಷ್ಯರಾದಂಥ ನಾವು ಮಾಡ್ಕೋಬೋದು. ಪ್ರಾಣಿಗಳು ಅವು ಹಿಂದಿನಿಂದ ಏನು ಬಂದಿದೆ ಹಾಗೆ ಇರ್ತವೆ. ಹಾಗಾಗಿ ಅವುಗಳಿಗೆ ಆನೆ ಆಗಲಿ, ಹಸು ಆಗಲಿ, ನೀರಾನೆ ಆಗಲಿ, ಅದಕ್ಕೆ ನಾವು ಪ್ರಯತ್ನವನ್ನು ಮಾಡಲಿಕ್ಕಾಗಲ್ಲ. ಸೊ ನಾವು ಮನುಷ್ಯರಾದಂಥ ನಾವು ಈ ಒಂದು ಪ್ರಯತ್ನ ಮಾಡೋದ್ರಿಂದ ಸ್ಲಿಮ್ ಆಗಲಿಕ್ಕೆ ಅಥವಾ ಬೊಜ್ಜನ್ನು ಕರಗಿಸಲಿಕ್ಕೆ ಒಂದು ವಿಧಾನ. ಮತ್ತು ಹಾಗೆಯೇ ನಾವು ಊಟ ತಿಂಡಿ ವಿಚಾರಕ್ಕೆ ಬಂದಾಗ ನಾವು ನೀರನ್ನು ಕುಡಿಯೋ ವಿಚಾರ ತಗೊಳ್ಳೋಣ. ನೀರನ್ನು ಕುಡಿಬೇಕಾದ್ರೆ ಈ ಲೋಟದಲ್ಲಿ ಕುಡಿಬೇಕಾದ್ರೆ ಹಂತ್ಕೊಂಡು ಕುಡಿದ್ರೆ ಉತ್ತಮ. ಏನಕ್ಕೆ ಅಂದರೆ, ನಾವು ಹಂತ್ಕೊಂಡು ಈ ನೀರನ್ನು ಕುಡಿಯೋದ್ರಿಂದ ಈ ಗಂಟಲು ಏನಿದೆ ಈ ಭಾಗ ಸಣ್ಣ ಇರುತ್ತೆ, ಮತ್ತು ಹೊಟ್ಟೆನೂ ಕೂಡ ತುಂಬ ದೊಡ್ಡದಾಗೋದಿಲ್ಲ. ಯಾಕೆ ಅಂತಂದರೆ, ಹಂತ್ಕೊಂಡು ಕುಡಿದಾಗ ಆ ನೀರು ಗಂಟಲಿಗೆ ಬರುತ್ತೆ, ಅಲ್ಲಿಂದ ಸಲೀಸಾಗಿ ನೀರು ಇಳಿಗುತ್ತೆ. ಅದೇ ಕಚ್ಕೊಂಡು ಕುಡಿದಾಗ ನಾವೇನು ಮಾಡ್ತೀವಿ, ಆ ನೀರಿನ ಬರುವ ಫೋರ್ಸ್ ಜೊತೆಗೆ ನಾವು ಇನ್ನೂ ಸ್ಪೀಡಾಗಿ ನೀರನ್ನು ಎಳಿತೀವಿ. ಕಚ್ಕೊಂಡು ಕುಡಿಯುವಾಗ ಅದು ಒಂದು ಗಮನವಿಟ್ಟು ನೋಡಿ, ಆ ನೀರನ್ನು ಎಳಿತೀವಿ. ಆ ಎಳೆದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಗಂಟಲು ದಪ್ಪ ಆಗುತ್ತೆ, ಕತ್ತು ದಪ್ಪ ಆಗುತ್ತೆ. ಆ ರೀತಿ ಕಚ್ಕೊಂಡೇ ಕುಡಿಯೋಂಥವ್ರು, ತುಂಬ ಅಭ್ಯಾಸ ಇಟ್ಕೊಂಡಿರೋಂಥವ್ರು ನೋಡಿ ಈ ಗಂಟಲು ಭಾಗ ದಪ್ಪ ಇರುತ್ತೆ. ಸೊ ಹಾಗೆಯೇ ಹೊಟ್ಟೆ ದಪ್ಪ ಆಗೋಕ್ಕೆ ಸಾಧ್ಯ ಆಗುತ್ತೆ. ಏನಕ್ಕೆ ಅಂತಂದರೆ, ಈ ಕಚ್ಕೊಂಡು ಅಂತ ಎಳೆದಾಗ ಜಸ್ಟ್ ಟ್ರಯಲ್ ಮಾಡಿ, ಈ ಏನು ವಿಡಿಯೋ ನೋಡ್ತಾಯಿದ್ರಿ, ಇದು ಹೇಳ್ತಾ ಇರೋಂಥದ್ದು ಎಷ್ಟು ಪ್ರಾಕ್ಟಿಕಲ್ ಇಲ್ಲೋ ಅನ್ನೋದನ್ನ ನೋಡೋದಕ್ಕೆ ಜಸ್ಟ್ ಹಂಗೇನೆ ಟ್ರಯಲ್ ಮಾಡಿ. ಹಂಗೆ ಎಳೆದಾಗ ಆ ಒಂದು ಬಲೂನ್ ರೀತಿಯಲ್ಲಿ ಹಿಗ್ಗುತ್ತೆ. ಸೊ ಆ ರೀತಿ ಹಿಗ್ಗೋದ್ರಿಂದ ಹೊಟ್ಟೆನೂ ಕೂಡ ದಪ್ಪ ಆಗುತ್ತೆ, ಗಂಟಲು ಕೂಡ ದಪ್ಪ ಆಗುತ್ತೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ನೀರನ್ನು ಕುಡಿಬೇಕಾದ್ರೆ, ಲೋಟದಲ್ಲೇ ಜ್ಯೂಸಿ ಆಗಲಿ ಕುಡಿಬೇಕಾದ್ರೆ, ಅಥವಾ ಬಿಸಿ ಪದಾರ್ಥಗಳನ್ನು ಹೊರತುಪಡಿಸಿ ಬೇರೆದನ್ನು ಕುಡಿಬೇಕಾದ್ರೆ ಅಂತ್ಕೊಂಡು ಕುಡಿಯೋದಕ್ಕೆ, ಅಥವಾ ಸಿಪ್ ಬೈ ಸಿಪ್ ಕುಡಿಯುವಂಥ ಕಾಫಿ, ಟೀ, ಜ್ಯೂಸ್ ಇದನ್ನು ಹೊರತುಪಡಿಸಿ ನೀರುಗಳನ್ನು ಈ ಥರ ಕುಡಿಯುವಂಥದ್ದು ಇದ್ದರೆ ಅಂಥದನ್ನು ಅಂತ್ಕೊಂಡು ಕುಡಿಯೋದಕ್ಕೆ ಅಭ್ಯಾಸವನ್ನು ಮಾಡಿ. ಆಗ ಗಂಟಲು ಕೂಡ ಸಣ್ಣದಾಗಿರುತ್ತೆ, ಸ್ಲಿಮ್ಮಾಗಿ ಸುಂದರವಾಗಿ ಕಾಣುತ್ತೆ. ಹೊಟ್ಟೆ ಕೂಡ
ಜಾಸ್ತಿ ಹುಬ್ಬರ ಅಂದರೆ ಮುಂದಕ್ಕೆ ಬರೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀರು ಕುಡಿಯುವ ವಿಧಾನವನ್ನು ಇದನ್ನು ಅನುಸರಿಸ್ಕೊಡಿ. ಹಾಗೆಯೇ ನೀರನ್ನು ಊಟ ಆದ ಮೇಲೆ ಏಕಾಏಕಿ ಅರ್ಧ ಲೀಟ್ರು 1 ಲೀಟ್ರು ನೀರನ್ನು ತಕ್ಷಣ ಕುಡಿಬೇಡಿ. ಈ ಕೆಲವರಿಗೆ ಊಟಕ್ಕಿಂತ ಮೊದಲು ನೀರು ಕುಡಿಯೋ ಅಭ್ಯಾಸ ಇರುತ್ತೆ. ಅಂಥವರು ಊಟ ಆದಮೇಲೆ ಜಾಸ್ತಿ ನೀರನ್ನು ಕುಡಿಯಲ್ಲ, ಸ್ವಲ್ಪ ಕುಡಿತಾರೆ. ಮತ್ತು ಊಟಕ್ಕಿಂತ ಮೊದಲು ಅಥವಾ ಊಟದ ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಕುಡಿಯುವಂಥ ಅಭ್ಯಾಸ ಇಟ್ಕೊಂಡಿರುವಂಥವರು ಊಟ ಆದ ನಂತರದಲ್ಲಿ ಹೆಚ್ಚಿಗೆ ಅಂಥವರು ಸಾಧಾರಣವಾಗಿ ನೀರನ್ನು ಹೆಚ್ಚಿಗೆ ಕುಡಿಯಲ್ಲ. ಕೆಲವರು ಏನು ಮಾಡ್ತಾರೆ, ಊಟಕ್ಕಿಂತ ಮೊದಲು ಕೂಡ ನೀರನ್ನು ಕುಡಿದಿರಲ್ಲ, ಊಟದ ಮಧ್ಯದಲ್ಲಿ ಕೂಡ ನೀರನ್ನು ಕುಡಿಯಲ್ಲ. ಆದರೆ ಒಂದೇ ಸತಿ ಊಟ ಆದಮೇಲೆ ಜಾಸ್ತಿ ಕುಡಿತಾರೆ. ಸೊ ಆ ಥರ ಕುಡಿಯುವಂಥದ್ದನ್ನು ಸ್ವಲ್ಪ ಅವಾಯ್ಡನ್ನು ಮಾಡಿ. ಅಂದರೆ ಏಕೆ ಅಂತಂದರೆ ನಮ್ಮ ಹೊಟ್ಟೆ ಏನಿರುತ್ತೆ ಆ ಹೊಟ್ಟೆಗೆ ಸಂಪೂರ್ಣವಾಗಿ ಊಟ ಸೇರಿರುತ್ತೆ. ಆ ಊಟದ ಮಧ್ಯದಲ್ಲಿ ನೀರನ್ನು ತುಂಬಿದಾಗ ಅದು ಸಂದುಗಳಿಗೆಲ್ಲ ಸೇರಿಕೊಂಡು ಮತ್ತೆ ಹಿಂಗೆ ಹಿಗ್ಗುವ ಒಂದು ಬರುತ್ತೆ. ಆದರೆ ಅದು ಆಲ್ರೆಡಿ ಹೊಟ್ಟೆ ತುಂಬ ಊಟ ಇರುತ್ತೆ, ಹೀಗೆ ನೀರು ಹೋದಾಗ ಇನ್ನೇನು ಆಗಬೇಕು, ಅದು ಹಿಗ್ಲೇಬೇಕು. ಸೊ ಈ ರೀತಿ ಹಿಗ್ಗುವಂಥ ಒಂದು ಪ್ರಕ್ರಿಯೆ ಏನಾಗುತ್ತೆ, ಅದು ಹೊಟ್ಟೆಯನ್ನು ದಪ್ಪ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಅವಾಯ್ಡ್ ಮಾಡಿ. ಅಂದರೆ ಊಟ ಆದ ತಕ್ಷಣ ಸ್ವಲ್ಪ ನೀರನ್ನು ಕುಡೀರಿ, ಅನಂತರ ಸ್ವಲ್ಪ ಕಾಲವನ್ನು ಬಿಟ್ಟು ಸ್ವಲ್ಪ ನೀರನ್ನು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಊಟಕ್ಕಿಂತ ಮೊದಲು ಸ್ವಲ್ಪ ನೀರನ್ನು ಕುಡೀರಿ, ಊಟ ನಂತರದಲ್ಲಾದರೂ ಕುಡೀರಿ. ಅಥವಾ ಊಟ ಮಧ್ಯದಲ್ಲಿ ಕುಡಿದ್ರೂ ಕೂಡ ಏನು ಅಂಥ ತಪ್ಪೇನು ಇರೋದಿಲ್ಲ. ಸೊ ಊಟಕ್ಕಿಂತ ಮೊದಲು ಮತ್ತು ಊಟದ ನಂತರದಲ್ಲಿ ನೀರು ಕುಡಿಯೋದ್ರಿಂದ ನಾವು ಸೇವಿಸುವ ಆಹಾರ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಕಡಿಮೆ ಮಾಡಬೇಕು, ಏಕೆಂದರೆ ಮುಂದೆ ನಾವು ಈ ಊಟ, ಯಾಕೆಂದರೆ ಅತಿ ಹೆಚ್ಚಾಗಿ ಊಟ ಮಾಡೋದ್ರಿಂದ ಏನು ನಮ್ಮ ದೇಹಕ್ಕೆ ಉಪಯೋಗ ಇರೋಲ್ಲ. ನಾವು ಎಷ್ಟು ಊಟ ಮಾಡ್ತೀವಿ ಅದರಿಂದ ವಿಟಮಿನ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಇವುಗಳು ಏನಿರ್ತದೆ ಅವುಗಳನ್ನು ನಮ್ಮ ದೇಹ ಎಷ್ಟು ಬೇಕೋ ಪಚನಕ್ರಿಯೆ ನಂತರದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಉಳಿದಿದ್ದೆಲ್ಲ ಮಲಮೂತ್ರದೊಂದಿಗೆ ಹೊರಗಡೆ ಹೋಗುತ್ತೆ, ವೇಸ್ಟೇಜ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ನಮ್ಮ ದೇಹಕ್ಕೆ ಎಷ್ಟು ಬೇಕು ಒಂದು ಪ್ರೋಟೀನ್ ಯುಕ್ತ ವಿಟಮಿನ್ ಯುಕ್ತ ಆಹಾರವನ್ನು, ಒಂದು ಪೌಷ್ಟಿಕಾಂಶ ಆಹಾರವನ್ನು ಜೊತೆಗೆ ತಗೋಬೇಕು. ಪೌಷ್ಟಿಕಾಂಶ ರಹಿತ ಆಹಾರವನ್ನು ತಗೊಳ್ಳೋದನ್ನು ಕಡಿಮೆ ಮಾಡಬೇಕು. ಸೊ ನಾವು ಹೇಗೆ ಅಂತಂದರೆ 1 ಟನ್ ಮಣ್ಣಿನಲ್ಲಿ 1 ಗ್ರಾಮ್ ಚಿನ್ನ ಸಿಗುತ್ತೆ ಅಂತಂದಾಗ ಅದು ತುಂಬ ಲಾರ್ಜ್ ಆಗುತ್ತೆ. ಅದೇ 10 kg ಮಣ್ಣಲ್ಲಿ 1 ಗ್ರಾಮ್ ಚಿನ್ನ ಸಿಗುತ್ತೆ ಅಂದರೆ ಅದು ತುಂಬ ವ್ಯಾಲ್ಯೂಬಲ್ ಅಲ್ಲ. ಹಾಗೆ ನಾವು 1 kgಯಷ್ಟು ಆಹಾರವನ್ನು ನಾವು ಸೇವಿಸ್ತೀವಿ ಅಂತಂದರೆ ಅದರಲ್ಲಿ ಯಾವುದೂ ಪೌಷ್ಟಿಕಾಂಶಗಳಿಲ್ಲ ಅಂತಂದರೆ ಅದು 1 kgಯಷ್ಟು ಆಹಾರವನ್ನು ಅಥವಾ ಅರ್ಧ kgಯಷ್ಟು ಆಹಾರವನ್ನು ಸೇವಿಸಿದ್ರೂ ಉಪಯೋಗ ಇಲ್ಲ. ಅದೇ ನೀವು 1/4 kgಯಷ್ಟು ಆಹಾರದಲ್ಲೇ ಹೆಚ್ಚಿನ ಒಂದು ಪೌಷ್ಟಿಕಾಂಶಗಳು ಅಂದರೆ ಸೊಪ್ಪು, ತರಕಾರಿ, ಬೇಳೆಗಳು, ಈ ರೀತಿಯ ಒಂದು ಹೆಚ್ಚಿನ ಒಂದು ಪೌಷ್ಟಿಕಾಂಶಗಳು ಇರುವಂಥ ಒಂದು ಆಹಾರವನ್ನು ನೀವು 1/4 kg ಸೇವಿಸಿದರೂ ಕೂಡ ಅದು ಅತಿ ಮುಖ್ಯವಾಗಿರುತ್ತೆ. ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಅಗತ್ಯವಾಗಿ ತಗೊಳ್ಳುತ್ತೆ. ಸೊ ಹಾಗಾಗಿ ಎಷ್ಟು ಜಾಸ್ತಿ ಆಹಾರ ತಗೋತೀವಿ ಅನ್ನೋದು ಎಲ್ಲೂ ಮುಖ್ಯ ಅಲ್ಲ. ನಮ್ಮ ದೇಹಕ್ಕೆ ಎಷ್ಟು ಒಂದು ಪೌಷ್ಟಿಕಾಂಶಗಳು ಬೇಕು ಅದಕ್ಕೆ ಅನುಗುಣವಾಗಿ ನಾವು ಆಹಾರವನ್ನು ಸೇವನೆಯನ್ನು ಮಾಡೋದನ್ನು ಅಭ್ಯಾಸವನ್ನು ಮಾಡ್ಕೋಬೇಕು. ಸೊ ಆ ರೀತಿ ಇದು ಮಾಡಿಕೊಂಡು ದೇಹವನ್ನು ತುಂಬ ಭಾರವಾಗಿ ಮಾಡ್ಕೊಳ್ಳೋದಕ್ಕಿಂತ ಆ್ಯಕ್ಟಿವ್ ಆಗಿ ನಮ್ಮ ಬಾಡಿಯನ್ನು ಮಾಡ್ಕೊಳ್ಳೋದು ಅತಿ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಈ ನಾವು ಒಂದು ಸೇವಿಸುವ ಆಹಾರಕ್ಕೂ ನಮ್ಮ ಒಂದು ದೇಹ ಒಂದು ಹೇಗಿರುತ್ತೆ ಅನ್ನೋದಕ್ಕೂ ಸಂಬಂಧ ಇಲ್ಲ. ಸೊ ಹಾಗಾಗಿ ಆಹಾರವನ್ನು ಯಾವ ರೀತಿಯಲ್ಲಿ ಸೇವಿಸಬೇಕು, ಸೇವಿಸಿದ ನಂತರದಲ್ಲಿ ನಾವು ಹೇಗೆ ಮಲಗ್ತೀವಿ ಅನ್ನೋದ್ರ ಮೇಲೆ, ಅಂದರೆ ಇಲ್ಲಿ ಮುಖ್ಯವಾಗಿ ಪಾತ್ರವನ್ನು ವಹಿಸುವಂಥದ್ದು ನೀರನ್ನು ಕುಡಿಯುವಂಥದ್ದು ಮತ್ತು ನಾವು ಮಲಗುವ ವಿಧಾನ ಏನಿದೆ, ಸೊ ಇದರ ಮೇಲೆ ನಮ್ಮ ದೇಹ ಯಾವ ರೀತಿ ಇರುತ್ತೆ ಅನ್ನೋದು ಅತಿ ಮುಖ್ಯವಾಗಿರುತ್ತೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಉಸಿರಾಟವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದಾಗ ಎಷ್ಟು ಪ್ರಮಾಣದಲ್ಲಿ ನಮ್ಮ ಆಯಸ್ಸನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದರ ಒಂದು ವಿಡಿಯೋವನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಅಂಶವನ್ನು. ಸೊ ಹಾಗಾಗಿ ನೀವು ಏನು ಊಟ ಮಾಡ್ತೀರಿ, ಊಟ ಎಷ್ಟಾದರೂ ಮಾಡಿ, ಊಟವನ್ನು ನಾವು ದಪ್ಪ ಇದ್ದೀನಿ, ಇದು ಒಂದು ಮುಖ್ಯವಾಗಿ ಅಂಶವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ದಪ್ಪ ಇದ್ದೀನಿ ಅಂತೇಳಿ ಊಟವನ್ನು ತುಂಬ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಸಣ್ಣ ಇದ್ದೀನಿ ಅಂತ ಯದ್ವಾ ತಿನ್ನೋದು ಬೇಡ. ನಮ್ಮ ಹೊಟ್ಟೆಗೆ ಎಷ್ಟು ಊಟ ಬೇಕಪ್ಪ, ಯಾವ ಥರ ನಿರ್ಧಾರ ಮಾಡಬೇಕು ಅಂದರೆ, ನಾವು ಊಟ ಮಾಡ್ತಾಯಿರ್ತೀವಿ, ಊಟ ಮಾಡಿದ ನಂತರದಲ್ಲಿ ಕೊನೆಯಲ್ಲಿ ಇನ್ನೂ 2 ಅಥವಾ 3 ತುತ್ತು ನನಗೆ ಊಟ ಇನ್ನೂ ತಿನ್ನಬೇಕು ಅನ್ನುವಾಗಲೇ ನಿಲ್ಲಿಸಬೇಕು. ಏಕೆಂದರೆ ಆ ಬೇಕು ಅನ್ನೋ ಪ್ಲೇಸ್ಗೆ ನೀರನ್ನು ತುಂಬಬೇಕು. ಸೊ ಹಾಗಾಗಿ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ಅದು ಒಬ್ಬ ವ್ಯಕ್ತಿಗೆ ಊಟ ಏನು ಬೇಕು ಅಷ್ಟಿಗೆ ಸಮರ್ಥ. ಮತ್ತು ಊಟ ಯಾವಾಗಲೂ ಹಸಿವು ಆಗುವಾಗ ತಿನ್ನಬೇಕು. ಹಸಿವೇ ಇರಲ್ಲ, ಹೊಟ್ಟೆನೇ ಹಸಿವಾಯ್ತಾ ಇಲ್ಲ, ಸುಮ್ಮನೆ ತಿನ್ನೋದು ಆರೋಗ್ಯದಲ್ಲಿ ವ್ಯತ್ಯಯ ಆಗಿರುತ್ತೆ. ಹಸಿವೇ ಇರಲ್ಲ, ಸುಮ್ಮನೆ
ಪ್ರತಿನಿತ್ಯದಂತೆ ಗಡಿಸುವ ಆಹಾರವನ್ನೇ ತಿನ್ನೋದು. ಸೊ ಆ ರೀತಿ ಮಾಡಬಾರ್ದು. ಹಸಿವು ಆಗದೇ ಇರುವಂಥ ಸಂದರ್ಭದಲ್ಲಿ ಲಘು ಆಹಾರವನ್ನು ಅಥವಾ ಒಂದು ರಸಗಳನ್ನು ತಗೊಳ್ಳೋಂಥದ್ದು, ಹಣ್ಣುಗಳನ್ನು ತಗೊಳ್ಳೋಂಥದ್ದನ್ನು ಮಾಡಬೇಕು. ಹಾಗೆ ಏಕೆಂದರೆ ಹಸಿವು ಆಗ್ತಾಯಿಲ್ಲ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ, ಇರುವಂಥ ಆಹಾರ ಜೀರ್ಣ ಆಗ್ತಾಯಿಲ್ಲ. ಅದಕ್ಕೆ ಸಪೋರ್ಟಿವ್ ಆಗಿ ಹಣ್ಣುಗಳನ್ನು ಅಥವಾ ರಸಗಳನ್ನು ತಗೊಳ್ಳೋಂಥದ್ದು. ಅಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಸ್ವಲ್ಪ ನೀರನ್ನು ಕುಡಿಯುವಂಥದ್ದು ಮಾಡಬೇಕು. ಹಸಿವು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಹಸಿವು ಇರುವಾಗ ಸಮರ್ಪಕವಾಗಿ ಊಟವನ್ನು ಮಾಡಬೇಕು. ನಾನು ದಪ್ಪ ಇದ್ದೀನಿ ಅಂತೇಳಿ ಕಮ್ಮಿ ಆಹಾರವನ್ನು ತಿಂದಾಗ ಆ ಹೊಟ್ಟೆನಲ್ಲಿ ಖಾಲಿ ಜಾಸ್ತಿ ಉಳ್ಕೊಂಡಾಗ ಅದು ಗ್ಯಾಸ್ಟ್ರಿಕ್ಕಿಗೆ ಪ್ರಭಾವ ಆಗುತ್ತೆ. ಗ್ಯಾಸ್ಟ್ರಿಕ್ ಬಂದ ನಂತರದಲ್ಲಿ ಗೊತ್ತಲ್ಲ, ಅದು ಒಂದು ಮೈನ್ ಗೇಟ್ ಇದ್ದಂಗೆ ಗ್ಯಾಸ್ಟ್ರಿಕ್. ಅದಾದಮೇಲೆ ಎಲ್ಲ ಒಂದೊಂದಾಗಿ ಬಂದು ಸೇರ್ಕೊಳ್ತಾನೇ ಹೋಗುತ್ತೆ. ಎಲ್ಲ ಸಮಸ್ಯೆಗಳು ಬರ್ತಾ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಊಟ ನಮಗೆ ಯಾವಾಗಲೂ ಒಂದು ಮಿತವಾಗಿರಬೇಕು. ಯಾರೋ ಜಾಸ್ತಿ ತಿಂತಾ ಇದ್ದಾರೆ ಅಂತೇಳಿ ಅದನ್ನು ನೋಡಿ ನಾವು ಜಾಸ್ತಿ ತಿನ್ನೋದು, ಇನ್ನೊಬ್ರು ಯಾರೋ ಕಮ್ಮಿ ತಿಂತಾ ಇದ್ದಾರೆ ಅಂತೇಳಿ ನಾವು ತಿನ್ನುವಂಥ ಆಹಾರವನ್ನು ಕಮ್ಮಿ ಮಾಡೋವಂಥದ್ದು. ಸೊ ಅದು ಅಗತ್ಯ ಇಲ್ಲ. ಮತ್ತು ಇನ್ನೊಂದು ವೆಜ್ ಆಗಲಿ ನಾನ್ ವೆಜ್ ಆಗಲಿ, ಎಣ್ಣೆ ಜಿಡ್ಡಿನ ಅಂಶಗಳಾಗಲಿ, ಅದು ಯಾವುದೂ ಕೂಡ ನಮ್ಮ ದೇಹವನ್ನು ದಪ್ಪ ಸಣ್ಣ ಮಾಡೋದಕ್ಕೆ ಅದು ಯಾವತ್ತೂ ಅನುಕೂಲ ಆಗೋದಿಲ್ಲ. ಸೊ ನಮಗೆ ಎಷ್ಟು ಆಹಾರ ಬೇಕು ಅಂದರೆ ನಾವು ಇನ್ನೂ 2-3 ತಿನ್ನಬೇಕು ಅನ್ನುವಾಗಲೇ ಸ್ಟಾಪನ್ನು ಮಾಡಬೇಕು. ಅಷ್ಟು ತಿಂದಾಗ ಮಾತ್ರ ಅದು ಸಮಂಜಸವಾಗಿರುತ್ತೆ. ಸೊ ಹಾಗಾಗಿ ವೆಜ್ಜೇ ತಿಂದಿರಿ, ನಾನ್ ವೆಜ್ಜೇ ತಿನ್ನಿ, ನಿಮಗೆ ಇಷ್ಟ ಆದಂಥ ಯಾವುದೇ ಒಂದು ಆಹಾರವನ್ನು ತಿನ್ನಿ. ಸೊ ಅದು ಸಂತೃಪ್ತಿಯಾಗಿ ಇರಲಿ. ನಾವು ದಪ್ಪ ಆಗಿದ್ದೀನಿ ಅಂತೇಳಿ ಕಡಿಮೆ ಮಾಡೋವಂಥದ್ದು, ಸಣ್ಣ ಇದ್ದೀನಿ ಅಂತೇಳಿ ಯದ್ವಾ ತಿನ್ನೋದು, ಎಲ್ಲೋ ಒಂದು ಊಟ ಸ್ವಲ್ಪ ತಿನ್ನೋದು, ಇನ್ನೆಲ್ಲೋ ಒಂದು ಚೆನ್ನಾಗಿದೆ ಅಂತೇಳಿ ಯದ್ವಾ ತಿನ್ನೋದು, ಆ ರೀತಿಯಲ್ಲಿ ಇರಬಾರ್ದು. ಒಂದು ಸಮರ್ಪಕವಾಗಿ ಊಟವನ್ನು ನಿರ್ವಹಣೆ ಮಾಡ್ಕೊಬನ್ನಿ. ಮತ್ತು ನೀವು ಮಲಗಬೇಕಾದ್ರೆ ಸೈಡ್ಗೆ ತಿರುಗಿ ಕಾಲನ್ನು ಮಡಚಿ, ಅಂದರೆ ನೀವು ನಾರ್ಮಲಾಗಿ ಹಿಂಗೆ ಏನು ಮಲಿಕೊಳ್ತೀರಿ ಅದನ್ನು ಹಿಂಗೆ ಸೈಡ್ಗೆ ತಿರುಗಿ ಕಾಲನ್ನು ಹಿಂಗೆ ಮಡಚಿ ಕೊಕ್ಕರಿಸಿ ಮಲಗಿ. ಸೊ ನಿಮ್ಮ ಹೊಟ್ಟೆಯ ಭಾಗ ಬೊಜ್ಜು ಕರಗುತ್ತೆ ಮತ್ತು ಹೊಟ್ಟೆನೂ ಸಣ್ಣ ಆಗುತ್ತೆ. ಸೊ ಇದು ಪ್ರಯೋಗ ಮಾಡಿ ನೋಡಿ. ಬೇಕಾದ್ರೆ ಇವತ್ತೇ ಯಾರನ್ನಾದ್ರೂ ಕೇಳಿ, ಸಣ್ಣಕ್ಕಿರೋರನ್ನ ನೀವು ಸೈಡಿಗೆ ತಿರುಗಿ ಕಾಲನ್ನು ಕೊಕ್ಕರಿಸಿ ನೀವು ಮಲಗ್ತಿರಲ್ವಾ ಅಂತ ಕೇಳಿ ನೋಡಿ. ಅವರು ಹೌದು ಅಂತ ಒಪ್ಕೋತಾರೆ. ಒಪ್ಕೊಂಡಿದ್ರೆ ನನ್ನ ವಿಡಿಯೋ, ನಾನು ಹೇಳಿರುವಂಥ ವಿಚಾರ, ಈ ಒಂದು ತತ್ವ ನಿಜ ಅಂತ ಒಪ್ಕೊಳ್ಳಿ. ನಿಮಗೆ ಒಪ್ಪಿಗೆ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಈ ಒಂದು ಮಹತ್ವದ ಅಂಶ ಎಲ್ಲರಿಗೂ ಸಿಗುವಂತಾಗಿ.